ಸೊ ಬನ್ನಿ ಫ್ರೆಂಡ್ಸ್ ಈ ಕ್ವಶ್ಚನ್ ಸಾಲ್ವ್ ಮಾಡಿ. ಸೊ ಈ ಕ್ವಶ್ಚನ್ ನಮ್ಮೊಂದು ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ಡಯಾಮೀಟರ್ 80 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಥ್ಲೀಟ್ ಒಬ್ಬ ಸರ್ಕ್ಯುಲರ್ ಟ್ರ್ಯಾಕ್ ಮೇಲೆ ಓಡೋದಕ್ಕೆ ಶುರು ಮಾಡ್ತಾನೆ. ಸೊ ಅವ್ನು ಓಡ್ತಾ 3/4 ಆಫ್ ದ ಸರ್ಕಲ್ನ ಕವರ್ ಮಾಡ್ತಾನೆ. ಸೊ ಅವ್ನು 3/4 ಆಫ್ ದ ಸರ್ಕಲ್ ಕವರ್ ಮಾಡಿದ್ರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವ್ನು ಇಲ್ಲಿಂದ ಶುರು ಮಾಡ್ತಾನೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿಂದ ಇಲ್ಲಿ ಕವರ್ ಮಾಡೋದ್ರೊಳಗೆ 1/4 ಆಫ್ ದ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಕವರ್ ಮಾಡೋದ್ರೊಳಗೆ ಹಾಫ್ ಆಫ್ ದ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಕವರ್ ಮಾಡೋದ್ರೊಳಗೆ 3/4 ಆಫ್ ದ ಡಿಸ್ಟೆನ್ಸ್ನ ಕವರ್ ಮಾಡ್ತಾನೆ. ಸೊ ಅವ್ನು ಈ ಪೊಸಿಷನ್ ಇದ್ದಾಗ ಅವ್ನು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವ್ನು 3/4 ಟ್ರಾವೆಲ್ ಮಾಡೋದ್ರಿಂದ 3/4 ಆಫ್ ಟೋಟಲ್ ಪೆರಿಮೀಟರ್ ಆಫ್ ದ ಸರ್ಕಲ್. ಸೊ ಟೋಟಲ್ ಪೆರಿಮೀಟರ್ ಆಫ್ ದ ಸರ್ಕಲ್ ಇಸ್ 2πr. ಸೊ ಇಷ್ಟು ಡಿಸ್ಟೆನ್ಸ್ನ ಅವ್ನು ಟೋಟಲ್ ಕವರ್ ಮಾಡಿರ್ತಾನೆ ಈ ಪೊಸಿಷನ್ ರೀಚ್ ಆಗೋದ್ರೊಳಗೆ. ಸೊ ನಮಗೆ ರೇಡಿಯಸ್ನ ವ್ಯಾಲ್ಯೂ 40 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಕ್ವಶ್ಚನ್ ಆಲ್ರೆಡಿ ಡಯಾಮೀಟರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ರೇಡಿಯಸ್ನ ವ್ಯಾಲ್ಯೂ ಗೊತ್ತಾಯಿತು, ಪೈನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಏನಕ್ಕೆ ಪೈನ ವ್ಯಾಲ್ಯೂ ಆಲ್ರೆಡಿ ಆಪ್ಷನ್ಸ್ ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಯು ಡೋಂಟ್ ನೀಡ್ ದ ವ್ಯಾಲ್ಯೂ ಆಫ್ ಪೈ. ಸೊ ನಿಮಗೆ ಆನ್ಸರ್ ಏನು ಬರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಡಿಸ್ಪ್ಲೇಸ್ಮೆಂಟ್ನ ಫೈಂಡ್ ಮಾಡೋದಾದ್ರೆ ಅವ್ನ ಪೊಸಿಷನ್ ಇಲ್ಲಿದೆ. ಮತ್ತು ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವಾಗಲೂ ನಮಗೆ ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಿಡಿದ್ರೆ ನಮಗೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ನೋಡ್ಕೊಂಡ್ರೆ ಎರಡೂ ಸೈಡ್ನ ವ್ಯಾಲ್ಯೂ ನಮಗೆ ಕೊಟ್ಟಿದೆ. ಇದು ಹೈಪೋಟಿನಿಯಸ್ ಸೈಡ್ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹೈಪೋಟಿನಿಯಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇದು ಹೆಚ್ಚು ಅಂತ ಕನ್ಸಿಡರ್ ಮಾಡೋಣ. ಸೊ ಹೈಪೋಟಿನಿಯಸ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಅದರ್ ಟು ಸೈಡ್ಸ್. ಸೊ ಹೆಚ್ಚಿನ ವ್ಯಾಲ್ಯೂ √2 × r. ಸೊ ಇದೇ ಡಿಸ್ಪ್ಲೇಸ್ಮೆಂಟ್ನ ವ್ಯಾಲ್ಯೂ. ಸೊ ಇದ್ದು ಆಲ್ಮೋಸ್ಟ್ ನಮಗೆ ಆನ್ಸರ್ ಸಿಕ್ಕಾಗೋಯ್ತು. ಸೊ ಆನ್ಸರ್ನ ಕಮೆಂಟ್ ಮಾಡಿ ಯಾವ ಆಪ್ಷನ್ ಕರೆಕ್ಟ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ.